ನಮ್ಮ ಜೊತೆ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರಿದ್ದಾರೆ. ನಾವು ಅವ್ರನ್ನೇ ಮಾತನಾಡ್ಸೋಣ. ಪವಿತ್ರ ಗೌಡ ಅವರು ಇವತ್ತೇ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಅವ್ರ ರಿಯಾಕ್ಷನ್ ತಿಳ್ಕೊಳ್ಳೋಣ. ಹಾಗೆ ಅವರು ಎಲ್ಲಿ ಭೇಟಿಯಾಗಿದ್ರು, ಯಾವಾಗ ಡಿವೋರ್ಸ್ ಆಯಿತು, ಹೇಗೆ ಅವರ ಪರಿಚಯ ಆಗಿತ್ತು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಅವ್ರ ಹತ್ರನೇ ಮಾಹಿತಿ ಪಡ್ಕೊತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಅವರು ಹೊರಗಡೆ ಬಂದಿದ್ದಾರೆ. ಹೋಗಿ ಏನಾದರೂ ಭೇಟಿ ಮಾಡ್ತೀರಾ? ಯಾಕಂದ್ರೆ ನೀವು ಕೂಡ ಬ್ಯಾಂಗ್ಳೂರ್ನಲ್ಲೇ ಇದ್ದೀರಾ ಇವತ್ತು, ಹಾಗಾಗಿ ಭೇಟಿ ಮಾಡೋ ಏನಾದರೂ ಯೋಚನೆಗಳಿದೆಯಾ? ಯೋಚನೆಗಳಿಲ್ಲ ಮೇಡಮ್. ನಾನು ಇಂಥ ಟೈಮಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋಣ ನಾನು ಇಷ್ಟಪಡಲ್ಲ. ನೋಡಿ, ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಅವ್ರು ಕರೆದಿಲ್ಲ ಅಂದರೆ ನಿಜವಾಗ್ಲೂ ನಾನು ಅವ್ರಿಗೆ ಭೇಟಿ ಮಾಡೋಕ್ಕೆ ಹೋಗಲ್ಲ. ಅಂದರೆ ಕಾಲ್ ಏನಾದರೂ ಮಾಡಿ ಮಾತಾಡುವಂಥದ್ದು ಇಲ್ಲ, ಇಷ್ಟು ವರ್ಷಗಳಿಂದ ನಾವು ಯಾವ ಕಾಲಲ್ಲಿ ಕಾಂಟ್ಯಾಕ್ಟ್ ಇಲ್ಲ, ಈಗಲೂ ಇಲ್ಲ. ಬೈ ಚಾನ್ಸ್ ಅವರೇ ಅವ್ರ ಪರವಾಗಿ ಅವರೇ ಫೋನ್ ಮಾಡಿಸಿದ್ರೆ ಮೀಟ್ ಆಗೋಣ ಅಂದರೆ ಹೋಗ್ತೀನಿ, ಇಲ್ಲ ಅಂದರೆ. ಸರ್, ಹಾಗೆ ಖುಷಿ ಅವ್ರ ಹತ್ರ ನಿಮ್ಮ ಸಂಬಂಧ ಹೇಗಿದೆ? ಅಂದರೆ ಪವಿತ್ರ ಅವರು ಜೈಲ್ನಲ್ಲಿ ಇರಬೇಕಾದ್ರೆ ನೀವೇನಾದರೂ ಖುಷಿ ಅವ್ರನ್ನ ಭೇಟಿ ಮಾಡಿದ್ರಾ, ಅಥವಾ ಅವ್ರ ಜೊತೆ ಮಾತಾಡೋವಂಥ ಪ್ರಯತ್ನ ಏನಾದರೂ ಮಾಡಿದ್ರಾ? ಎಲ್ಲ ನಿಮ್ಮೆಲ್ಲರಿಗೂ ಖುಷಿ ಅಂತ ಗೊತ್ತು, ಬಟ್ ನಾವಿಟ್ಟು ಹೆಸರು ಕುಸುಮ್ ಅಂತ. ಸೊ ನಾನು ಕುಸುಮ್ ಅಂತ ಕರೆಯೋದು. ಇಲ್ಲ, ನಾನು ಯಾವಾಗಲೂ ಮೀಟ್ ಆಗಿಲ್ಲ. ಮುಂಚೆ ಅಂದರೆ ಒಂದು 3-4 ಇಯರ್ಸ್ ಮುಂಚೆ ಒಂದು ಸತಿ ಭೇಟಿ ಆಗಿದೆ. ಇನ್ ಬಿಟ್ವೀನ್ ಇಂಥ ಟೈಮಲ್ಲಿ ಮೀಟ್ ಆಗಿಲ್ಲ. ಅಂದರೆ ನಿಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು? ಅಂದರೆ ನೀವು ಮೂಲತಃ ಉತ್ತರ ಪ್ರದೇಶದವರು, ಹಾಗೆ ನೀವು ಹೇಳ್ತಾ ಇದ್ರಿ ನಾನು ವಿಶಾಖಪಟ್ಟಣಮಲ್ಲಿ ಕೂಡ ಒಂದಷ್ಟು ದಿನಗಳ ಕಾಲ ಬೆಳೆದಿದ್ದೀನಿ ಅಂತ ಹೇಳಿ. ಆಮೇಲೆ ಕನ್ನಡದಲ್ಲಿ ನಿಮಗೆ ಕನ್ನಡ ತುಂಬ ಅದ್ಭುತವಾಗೂ ಕೂಡ ಬರುತ್ತೆ. ಸೊ ನೀವು ಯಾವ ಕಡೆಯವರು? ಅಂದರೆ ನೀವು ಮೂಲತಃ ಉತ್ತರ ಪ್ರದೇಶದವ್ರು ಆದರೂ ಕರ್ನಾಟಕದ ಮೇಲೆ ನಂಟು ಹೇಗಾಯಿತು ಅಂತ? ನೋಡಿ, ನಮ್ಮ ಪೇರೆಂಟ್ಸ್, ನಮ್ಮ ಆ್ಯನ್ಸೆಸ್ಟರ್ಸ್ ಎಲ್ಲ ಉತ್ತರ ಪ್ರದೇಶವರು. ಗೋರಖ್ಪುರ್ ಅಂತ ಪ್ಲೇಸ್ ಇದೆ, ನಿಮ್ಗೆ ಗೊತ್ತಿರುತ್ತೆ, ಯೋಗಿ ಆದಿತ್ಯನಾಥ್ ಗೋರಖ್ಪುರ್ ಅವರೇ. ಸೊ ನಮ್ಮ ಫಾದರು ವಿಶಾಖಪಟ್ಟಣಕ್ಕೆ ಬಂದರು. ಸೊ ಅಲ್ಲೇ ನಾನು ಹುಟ್ಟಿ ಬೆಳೆದಿರೋದು ಎಲ್ಲ ವಿಶಾಖಪಟ್ಟಣದಲ್ಲೇ. ನನ್ನದು ಎಜುಕೇಷನ್ ಎಲ್ಲ ಮುಗೀತು, ಸ್ಕೂಲ್ ಎಲ್ಲ. ಸೊ ಅದರಿಂದ ಅದು ಮುಗಿದಾದ್ಮೇಲೆ ನಾನು ಜಾಬ್ ಅಂತ ಬ್ಯಾಂಗ್ಳೂರ್ಗೆ ಬಂದಿದ್ದು. ಸೊ ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ ಬಂದೆ. ಐ ಗಾಟ್ ಥ್ರೂ IBM ಅಲ್ಲಿ ಜಾಬ್ ಬಂದಿತ್ತು. ಸೊ ಆ ಟೈಮಲ್ಲಿ ನಾನು ಬ್ಯಾಂಗ್ಳೂರ್ ಬಂದೆ 2002-03 ಸಾರಿ. ಸರ್, ಹಾಗೆ ಮತ್ತೆ ಇದು ಕಿರಾಣಿ ಅಂಗಡಿ ಇಟ್ಟಿದ್ದು ನಿಮ್ಮ ತಂದೆಯವರ ಅಥವಾ ಪವಿತ್ರ ಅವರ ಅಲ್ಲಿಂದ ಲವ್ ಸ್ಟೋರಿ ಸ್ಟಾರ್ಟ್ ಆಯಿತು ಅಂತ ಸಾಕಷ್ಟು ಕಡೆ ಕೇಳಿ ಬಂದಿದೆ. ಸೊ ಹೇಗೆ ನಿಮ್ಮ ಲವ್ ಸ್ಟಾರ್ಟ್ ಆಯಿತು ಅಂತ? ಕಿರಾಣಿ ಅಂಗಡಿ ನಾವು ಇಟ್ಟಿರಲಿಲ್ಲ. ಇಟ್ ವಾಸ್ ಮೈ ಮದರ್ ಇನ್ ಲಾ. ಅವ್ರದ್ದು ಪವಿತ್ರ ಅವರ ತಾಯಿ. ಅವ್ರದ್ದಿತ್ತು. ಪಾಪ ಅವ್ರ ಮನೇಲಿ ಕೂತ್ಕೊಂಡು ಖಾಲಿ ಏನು ಮಾಡೋದು ಅಂತ ಅಂಗಡಿ ಇಟ್ಕೊಂಡಿದ್ರು. ಸೊ ಅಲ್ಲೇ ನಾನು ಫಸ್ಟ್ ಟೈಮ್ ಪವಿತ್ರ ಅವ್ರನ್ನ ನೋಡಿದ್ದೆ. ಅಂದರೆ ಚಾಮರಾಜಪೇಟೆ? ಇಲ್ಲ, ಚಾಮರಾಜಪೇಟೆ ಅಲ್ಲ ಮೇಡಮ್, ಇಟ್ ವಾಸ್ ಇನ್ ರಘುನಹಳ್ಳಿ. ಓಕೆ. ಅಂದರೆ ನೀವು IBMಗೆ ಅಂತ ಕೆಲಸಕ್ಕೆ ಇಲ್ಲಿಗೆ ಬಂದಾಗ ನೀವು ಅಲ್ಲಿ ರೂಮ್ ಮಾಡ್ಕೊಂಡಿದ್ರ ಅಥವಾ ಫ್ಯಾಮಿಲಿ ಜೊತೆ ಇದ್ರ? ಇಲ್ಲ, ನಾನು ಒಬ್ಬನೇ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದೆ. ಸೊ ಇಟ್ ವಾಸ್ ವೆರಿ ಕ್ಲೋಸ್ ಟು ಅವರ್ ಶಾಪ್. ಸೊ ದಿನ ಭೇಟಿ ಆಗ್ತಾ ಇತ್ತು? ನೋಡ್ತಿದ್ರಿ? ದಿನ ಭೇಟಿ ಆಗ್ತಾ ಇರಲಿಲ್ಲ. ನಾನು ಸುಮಾರು ತಿಂಗಳಾದಮೇಲೆ ಏನಾಗುತ್ತೆ ಒಂದು ಸತಿ ನಾನು ರೂಮಲ್ಲಿ ಕರೆಂಟ್ ಇರಲಿಲ್ಲ, ಪವರ್ ಸಪ್ಲೈ ಇರಲಿಲ್ಲ, ಸೊ ಇನ್ವರ್ಟರು ಇರಲಿಲ್ಲ. ಸೊ ನಾನು ಮೊಬೈಲ್ ಚಾರ್ಜ್ ಮಾಡೋಣ ಅಂತ ಅವ್ರ ಅಂಗಡಿಗೆ ಹೋಗಿದ್ದೆ ಫಸ್ಟ್ ಟೈಮ್. ನಾನು ಹೇಳಿದೆ, ಆವಾಗ ಫಸ್ಟ್ ಟೈಮ್ ಪವಿತ್ರ ಅಲ್ಲೇ ಇದ್ದರು. ಸೊ ನಾನು ಮೊಬೈಲ್ ಸ್ವಲ್ಪ ಚಾರ್ಜ್ ಮಾಡಬೇಕು ಅಂತ ಅಲ್ಲೇ ಚಾರ್ಜ್ ಮಾಡೋಕ್ಕಂತ ಕೊಟ್ಬಿಟ್ಟು ಬಂದಿದ್ದೆ. ಅದೇ ಫಸ್ಟ್ ಟೈಮ್ ನಾನು ಪವಿತ್ರ ನೋಡಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.